ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಮಿಥುನ ರಾಶಿಯವರಿಗೆ ಚತುರ್ಮುಖ ರುದ್ರಾಕ್ಷಿಯನ್ನೇ ಹೇಳಿದ್ದಾರೆ. 4 ಮುಖದ ರುದ್ರಾಕ್ಷಿಗೆ ವೇದಗಳು ಅಧಿದೇವತೆಗಳು. ವೇದಗಳು ಅಂದರೆ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹೀಗೆ 4 ವೇದಗಳು ಅಧಿದೇವತೆಗಳು. ಚತುರ್ಮುಖ ಬ್ರಹ್ಮನೇ ಅಧಿದೇವತೆಯಾಗಿರತಕ್ಕಂಥವನು. ಹಾಗಂತ ಇದಕ್ಕೆಲ್ಲ ಅಧಿದೇವತೆಯಾಗಿರ್ತಕ್ಕಂಥವನು ರುದ್ರದೇವರು. ಹೀಗಿರುವಾಗ ಈ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನು ಫಲ? ಮಿಥುನ ರಾಶಿಯವರು ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನು ಫಲ? ಚತುರ್ಮುಖ ರುದ್ರಾಕ್ಷಿ ಅಂದ ತಕ್ಷಣದಲ್ಲಿ ಅದನ್ನು ನೋಡ್ಕೊಳ್ಬೇಕಲ್ಲ. ಚತುರ್ಮುಖ ರುದ್ರಾಕ್ಷಿ ಯಾವುದು ನೋಡಿ? ಏಕಮುಖ, ದ್ವಿಮುಖ, ತ್ರಿಮುಖ, ಚತುರ್ಮುಖ. ಇದು 4 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. ನಿಮಗೆ ಕಾಣಿಸ್ತದೆ ಇಲ್ಲಿ ಒಂದು ಮುಖ ಹೀಗಿದೆ, ಎರಡನೇ ಮುಖ, 3ನೇ ಮುಖ, 4ನೇ ಮುಖ, ಚತುರ್ಮುಖ. ಈ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತದೆ, ವಿದ್ಯೆ ಜಾಸ್ತಿ ಆಗ್ತದೆ, ಅಂದರೆ ವಿದ್ಯಾಪರಿಣಿತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆಶ್ರಮ ಧರ್ಮ ಪರಿಪಾಲನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಬ್ರಹ್ಮಚಾರಿಗಳು 4 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಬ್ರಹ್ಮಚರ್ಯವನ್ನು ಅಂದರೆ ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಗೃಹಸ್ಥಾಶ್ರಮಿಗಳು ಸಾಧಾರಣವಾಗಿ 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮಗೂ ಸಹಿತವಾಗಿ ಅನುಕೂಲ ಇದೆ. ವಾನಪ್ರಸ್ಥದಲ್ಲಿರ್ತಕ್ಕಂಥವರು ಅಂದರೆ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕಂಡ ನಂತರದಲ್ಲಿ ವಾನಪ್ರಸ್ಥಕ್ಕೆ ಹೋಗುವಂತಹ ವ್ಯಕ್ತಿಗಳು, ಜೊತೆಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದವರು, ಅವರು ಸಹಿತವಾಗಿ ಚತುರ್ಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅತ್ಯಂತ ಶುಭ ಫಲ. ಕಂಠರೋಗ ನಿವಾರಣೆ, ಅಪಸ್ಮಾರ ರೋಗ ನಿವಾರಣೆ, ಕಣ್ಣು ಬೇನೆ ಪರಿಹಾರ, ಪಕ್ಕೆ ನೋವುಗಳು ಪರಿಹಾರ, ಬೆನ್ನು ನೋವು ಪರಿಹಾರ, ಪಾರ್ಶ್ವವಾಯು ಪರಿಹಾರ, ಸ್ಲಿಪ್ ಡಿಸ್ಕ್ ಪರಿಹಾರವಾಗುವಂತಹ ಸಾಧ್ಯತೆಗಳು ಈ 4 ಮುಖದ ರುದ್ರಾಕ್ಷಿಯಿಂದ. ಮಿಥುನ ರಾಶಿಯವರು 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಇಷ್ಟೆಲ್ಲ ದೋಷಗಳನ್ನು ಪರಿಹಾರ ಮಾಡ್ತದೆ. ಸಾಧ್ಯವಾದರೆ ಧರಿಸಿಕೊಳ್ಳಿ, ಶಿವಾನುಗ್ರಹವಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.